ಇವತ್ತಿನ ಸೆಷನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ವರ್ನಿಯರ್ ಕ್ಯಾಲಿಪರ್ ಅಂತ ಅಂದ್ಬಿಟ್ಟು ಒಂದು ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣಂತೆ. ವರ್ನಿಯರ್ ಕ್ಯಾಲಿಪರ್ ಅಂತೂ ಇದು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ತದೆ. ವರ್ನಿಯರ್ ಕ್ಯಾಲಿಪರ್ ಅನ್ನೋದೊಂದು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ತದೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ? ನೀವು ಆಲ್ರೆಡಿ ಎಲ್ಲರೂ ಯೂಸ್ ಮಾಡಿದರೆ ವರ್ನಿಯರ್ ಕ್ಯಾಲಿಪರ್ನ, ಅದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಇದ್ರ ಡೆಫಿನೇಷನ್ ಏನಾಗಿರ್ತದೆ ಅಂದರೆ, ಇಟ್ ಈಸ್ ಎ ಪ್ರಿಸಿಷನ್ ಲೀನಿಂಗ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್. ಇದು ಒಂದು ಪ್ರಿಸಿಷನ್ ಲೀನಿಯರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ತದೆ. ಇಟ್ ಈಸ್ ಯೂಸ್ಡ್ ಫಾರ್ ಚೆಕಿಂಗ್ ದಿ ಮೆಜರಿಂಗ್ ದಿ ಲೆಂತ್, ವಿಡ್ತ್, ಥಿಕ್ನೆಸ್ ಆ್ಯಂಡ್ ಡೆಪ್ತ್ ಮೆಜರ್ಮೆಂಟ್ಸ್ ಅಪ್ ಟು ಎನ್ ಅಕ್ಯುರಸಿ ಆಫ್ 0.02 mm. ಇದು ಒಂದು ಪ್ರಿಸಿಷನ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ತದೆ. ಇದರಿಂದ ನಾವು ಏನೇನು ಮಾಡ್ತೀವಿ ಅಂದರೆ, ಲೆಂತ್ ಚೆಕ್ ಮಾಡ್ತೀವಿ, ವಿಡ್ತ್ ಚೆಕ್ ಮಾಡ್ತೀವಿ, ಥಿಕ್ನೆಸ್ ಕೂಡ ಚೆಕ್ ಮಾಡ್ತೀವಿ, ಅಂದರೆ ಡೆಪ್ತ್ ಕೂಡ ಇದರಿಂದ ಚೆಕ್ ಮಾಡ್ತೀವಿ. ಮೆಜರ್ಮೆಂಟ್ಸ್ ಅಪ್ ಟು ಎನ್ ಅಕ್ಯುರಸಿ ಆಫ್ 0.02 mm. ಅಕ್ಯುರಸಿ ಏನಾಗಿರ್ತದೆ ಅಂತಂದರೆ 0.02 mm ಅಷ್ಟು ಅಕ್ಯುರಸಿ ಏನಾಗಿರ್ತದೆ ಇದರಲ್ಲಿ ನಾವು ಮೆಜರು ಮಾಡ್ತೇವೆ. ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಡೆಫಿನೇಷನ್ಸ್ ಬರ್ಕೊಳ್ಳಿ. ಇಟ್ ಈಸ್ ಎ ಪ್ರಿಸಿಷನ್ ಲೀನಿಯರ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್. ಇಟ್ ಈಸ್ ಯೂಸ್ಡ್ ಫಾರ್ ಚೆಕಿಂಗ್ ದಿ ಮೆಜರಿಂಗ್ ದಿ ಲೆಂತ್, ವಿಡ್ತ್, ಥಿಕ್ನೆಸ್ ಆ್ಯಂಡ್ ಡೆಪ್ತ್ ಮೆಜರ್ಮೆಂಟ್ಸ್ ಅಪ್ ಟು ಎನ್ ಅಕ್ಯುರಸಿ ಆಫ್ 0.02 mm. ನೆಕ್ಸ್ಟ್ ಅದರ ಪಾರ್ಟ್ಸ್ಗಳು ನೋಡಿ. ಡ್ರಾಯಿಂಗ್ ಕಾಣಿಸ್ತಿದೆಯಲ್ಲ ನಿಮಗೆ? ಇದು ನಿಮ್ಮ ಮುಂದೆ ಕಾಣಿಸ್ತಾ ಇರೋವಂಥ ಡ್ರಾಯಿಂಗ್ ಏನಿದು? ಇದು ವರ್ನಿಯರ್ ಕ್ಯಾಲಿಪರ್. ಈ ವರ್ನಿಯರ್ ಕ್ಯಾಲಿಪರಲ್ಲಿ ನಿಮ್ಗೆ ಏನೇನು ಕಾಣಿಸ್ತಿದೆ ಪಾರ್ಟ್ಸ್ಗಳು ಅಂತಂದರೆ, ಮೊದಲನೇದು ಫಿಕ್ಸ್ಡ್ ಜಾನು ನೋಡಿ. ನಂಬರ್ 1 ಏನು ಫಿಕ್ಸ್ಡ್ ಜಾ ಏನಾಗಿರುತ್ತೆ ಬೀಮ್ಗೆ ಅಟ್ಯಾಚ್ ಆಗಿರ್ತದೆ, ಇದು ಫಿಕ್ಸ್ ಆಗಿರ್ತದೆ. ನೆಕ್ಸ್ಟ್ ಒನ್ನು ಮೂವೇಬಲ್ ಏನಾಗ್ತಿದೆ, ಮೂವ್ ಆಗ್ತಾ ಇರ್ತಕ್ಕಂಥ ಜಾನ ನಾವೇನಂತ ಕರಿತೀವಿ? ಮೂವೇಬಲ್ ಅಂತ ಕೂಡ ಕರಿತೀವಿ. ನೆಕ್ಸ್ಟು ವರ್ನಿಯರ್ ಸ್ಕೇಲ್ ನೋಡ್ತಾ ಇದ್ದೀರಲ್ಲ, ಮೂವೇಬಲ್ ಮೇಲೆ ಒಂದು ವರ್ನಿಯರ್ ಸ್ಕೇಲು ಗ್ರ್ಯಾಜುಯೇಷನ್ ಇರ್ತದೆ, ಅದನ್ನು ನಾವೇನಂತ ಕರಿತೀವಿ? ವರ್ನಿಯರ್ ಸ್ಕೇಲ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಬೀಮ್, ಫಿಕ್ಸ್ಡ್ ಜಾಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದನ್ನ ಏನಂತ ಕರಿತೀವಿ ನಾವು? ಬೀಮ್ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಡೆಪ್ತ್ ಬಾರ್ ನಿಮಗೆ ಕಾಣಿಸ್ತಾ ಇದೆಯಲ್ಲ, ನಂಬರ್ 5 ಡೆಪ್ತ್ ಬಾರ್. ಆ ಡೆಪ್ತ್ ಬಾರ್ ಕೂಡ ಇಲ್ಲೇನಾಗಿರ್ತದೆ? ರೀಡ್ ಆಗಿರ್ತದೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟು ಥಂಬ್ ಲಿವರ್. ಇದರಲ್ಲಿ ಮೂವೇಬಲ್ ಜಾನಲ್ಲಿ ಒಂದು ಸ್ಪ್ರಿಂಗ್ ಲೋಡೆಡ್ ಥಂಬ್ ಲಿವರ್ ಇರ್ತದೆ. ಅದನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ? ಮೂಮೆಂಟ್ ಮಾಡಲಿಕ್ಕೆ ಈಸಿ ಆಗಲಿ ಅಂತ ಏನು ಮಾಡ್ತೀವಿ? ಥಂಬ್ ಲಿವರ್ನ ಹಾಕಿರ್ತಾರೆ. ನೆಕ್ಸ್ಟು ಮೇನ್ ಸ್ಕೇಲ್ ಎಲ್ಲಿರ್ತದೆ? ಫಿಕ್ಸ್ಡ್ ಜಾ ಮೇಲೆ ಒಂದು ರೀಡಿಂಗ್ಸ್ ಇರುತ್ತೆ, ನೋಡ್ತಾ ಇದ್ದೀರಲ್ಲ? ಫಿಕ್ಸ್ಡ್ ಜಾ ಮತ್ತು ಬೀಮ್ ಮೇಲ್ಗಡೆ ಏನಾಗಿದೆ? ಒಂದು ಮೇನ್ ಸ್ಕೇಲ್ ಗ್ರ್ಯಾಜುಯೇಷನ್ಸ್ ಇರ್ತದೆ, ಅದನ್ನು ನಾವು ಮೇನ್ ಸ್ಕೇಲ್ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಇನ್ನರ್ ಮೆಜರಿಂಗ್ ಫೇಸಸ್ ಆ್ಯಂಡ್ ಔಟರ್ ಮೆಜರಿಂಗ್ ಫೇಸಸ್. ಇನ್ನರ್ ಮೆಜರಿಂಗ್ ಫೇಸಸ್ ಅಂದರೆ ಮೇಲ್ಗಡೆ ಇರ್ತಕ್ಕಂಥ ಜಾಸ್ಗಳಿದೆಯಲ್ಲ, ಅದರಲ್ಲಿ ನಾವು ಇಂಟರ್ನಲ್ ಮೆಜರ್ಮೆಂಟ್ಸ್ನ ಚೆಕ್ ಮಾಡ್ತೀವಿ. ಕೆಳಗಡೆ ಇರ್ತಕ್ಕಂಥ ಜಾನಲ್ಲಿ ಏನು ಮಾಡ್ತೀವಿ? ಔಟರ್ ಮೆಜರ್ಮೆಂಟ್ಸ್ನ ಚೆಕ್ ಮಾಡ್ತೀವಿ. ಅದಕ್ಕೆ ಔಟರ್ ಮೆಜರಿಂಗ್ ಫೇಸಸ್ ಅಂತ ಕರಿತೀವಿ. ನೆಕ್ಸ್ಟು ಲಾಕಿಂಗ್ ಸ್ಕ್ರೂಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎಲ್ಲರೂ ಲಾಕ್ ಮಾಡಲಿಕ್ಕೋಸ್ಕರ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಫಿಕ್ಸ್ಡ್ ಜಾ ಅಂದರೆ ಏನು? ಇಟ್ ಈಸ್ ಎ ಇಂಟಿಗ್ರಲ್ ಪಾರ್ಟ್ ಆಫ್ ಎ ಬೀಮ್. ಇದು ಒಂದು ಇಂಟಿಗ್ರಲ್ ಪಾರ್ಟ್ ಆಫ್ ಎ ಬೀಮ್ ಆಗಿ ಇರ್ತದೆ. ಇಟ್ ಈಸ್ ಹ್ಯಾವಿಂಗ್ ಎನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಮೆಜರಿಂಗ್ ಫೇಸಸ್. ಇದು 2 ಮೆಜರಿಂಗ್ ಫೇಸಸ್ನ ತಗೊಂಡಿರ್ತದೆ. ಏನು ಮೆಜರಿಂಗ್ ಫೇಸಸ್ ಅಂದರೆ, ಒಂದು ಇಂಟರ್ನಲ್ ಮೆಜರಿಂಗ್ ಫೇಸಸ್, ಇನ್ನೊಂದು ಎಕ್ಸ್ಟರ್ನಲ್ ಮೆಜರಿಂಗ್ ಫೇಸಸ್. 2 ಮುಖಾಂತರನೂ ಇದು ವರ್ಕ್ ಆಗ್ತದೆ. ನೆಕ್ಸ್ಟು ಮೂವೇಬಲ್ ಜಾ ಇಟ್ ಈಸ್ ಸ್ಲೈಡ್ ಅಲಾಂಗ್ ದಿ ಬೀಮ್. ಇದು ಬೀಮ್ ಜೊತೆಯಲ್ಲಿ ಸ್ಲೈಡ್ ಅಲಾಂಗ್ ಆಗಿರ್ತದೆ. ಇಟ್ ಈಸ್ ಹ್ಯಾವಿಂಗ್ ಇನ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಮೆಜರಿಂಗ್ ಫೇಸಸ್. ಇದು ಕೂಡ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಮೆಜರ್ಮೆಂಟ್ಸ್ ಕೂಡ ತೋರಿಸ್ತದೆ. ನೆಕ್ಸ್ಟು ಆ್ಯಂಡ್ ಆಲ್ಸೋ ಹ್ಯಾವಿಂಗ್ ಇನ್ ವರ್ನಿಯರ್ ಸ್ಕೇಲ್. ಈ ಇದ್ರ ಮೇಲೆ ಏನಾಗಿರ್ತದೆ? ಮೂವೇಬಲ್ ಜಾ ಮೇಲೆ ಏನಾಗಿರ್ತದೆ? ವರ್ನಿಯರ್ ಸ್ಕೇಲು ಮಾರ್ಕಿಂಗು ಮಾಡಿರ್ತಾರೆ. ಕಾಣಿಸ್ತಿದೆಯಲ್ಲ ನಿಮಗೆಲ್ಲ? ನೋಡಿದ್ದೀರ ಆಲ್ರೆಡಿ. ನೆಕ್ಸ್ಟ್ ಬೀಮ್. ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಫಿಕ್ಸ್ಡ್ ಜಾ. ಈ ಬೀಮ್ ಏನಾಗಿರ್ತದೆ? ಫಿಕ್ಸ್ಡ್ ಜಾಗೆ ಅಟ್ಯಾಚ್ ಆಗಿರ್ತದೆ. ಇಟ್ ಹ್ಯಾವಿಂಗ್ ಎ ಮೇನ್ ಸ್ಕೇಲ್ ಡಿವಿಷನ್ ಇನ್ ಬೋತ್ ಬ್ರಿಟಿಷ್ ಆ್ಯಂಡ್ ಮೆಟ್ರಿಕ್ ಸಿಸ್ಟಮ್ ಆ್ಯಂಡ್ ಬ್ಯಾಕ್ ಫೇಸ್ ಆಫ್ ಹ್ಯಾವಿಂಗ್ ಎ ರೆಕ್ಟ್ಯಾಂಗ್ಯುಲರ್ ಗ್ರೂವ್. ಈ ಬೀಮಲ್ಲಿ ಏನಾಗಿರ್ತದೆ ಅಂತಂದರೆ, ಇಂಟಿಗ್ರಲ್ ಪಾರ್ಟ್ ಆಫ್ ಫಿಕ್ಸ್ಡ್ ಜಾ ಆಗಿರ್ತದೆ. ಅದೊಂದು ಫಿಕ್ಸ್ಡ್ ಜಾಗೆ ಅಟ್ಯಾಚ್ ಆಗಿದೆ ಬೀಮು. ಹ್ಯಾವಿಂಗ್ ಎ ಮೇನ್ ಸ್ಕೇಲ್ ಡಿವಿಷನ್ಸ್ ಇನ್ ಬ್ರಿಟಿಷ್ ಆ್ಯಂಡ್ ಮೆಟ್ರಿಕ್ ಸಿಸ್ಟಮ್. 2 ಸಿಸ್ಟಮಲ್ಲೂ ಕೂಡ, ಬ್ರಿಟಿಷ್ ಸಿಸ್ಟಮು ಮತ್ತು ಮೆಟ್ರಿಕ್ ಸಿಸ್ಟಮಲ್ಲೂ ಕೂಡ ಅದ್ರ ಮೇಲೆ ಮಾರ್ಕಿಂಗು ಮಾಡಿರ್ತಾರೆ. ಮೇನ್ ಸ್ಕೇಲ್ ಡಿವಿಷನ್ಸ್ನ ಮಾರ್ಕ್ ಮಾಡಿರ್ತಾರೆ. ಆ್ಯಂಡ್ ಬ್ಯಾಕ್ ಫೇಸ್ ಈಸ್ ಹ್ಯಾವಿಂಗ್ ಎ ರೆಕ್ಟ್ಯಾಂಗ್ಯುಲರ್ ಗ್ರೂ. ಬ್ಯಾಕ್ ಸೈಡ್ ಏನಾಗಿರ್ತದೆ? ಒಂದು ರೆಕ್ಟ್ಯಾಂಗ್ಯುಲರ್ ಗ್ರೂ ಮಾಡಿರ್ತಾರೆ. ಏನಕ್ಕೋಸ್ಕರ ರೆಕ್ಟ್ಯಾಂಗ್ಯುಲರ್ ಗ್ರೂ ಮಾಡಿರ್ತಾರೆ ಅಂತಂದರೆ, ಆ ಬ್ಯಾಕ್ ಸೈಡಲ್ಲಿ ನಮಗೊಂದು ಡೆಪ್ತ್ ಬಾರ್ ಇದೆ. ಆ ಡೆಪ್ತ್ ಬಾರು ಅದರಲ್ಲಿ ಮೂವ್ ಆಗಲಿಕ್ಕೆ ಏನು ಮಾಡಿರ್ತಾರೆ? ಬ್ಯಾಕ್ ಫೇಸಲ್ಲಿ ರೆಕ್ಟ್ಯಾಂಗ್ಯುಲರ್ ಗ್ರೂನ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ನೆಕ್ಸ್ಟು ಡೆಪ್ತ್ ಬಾರ್. ಇಟ್ ಈಸ್ ಯೂಸ್ಡ್ ಫಾರ್ ಚೆಕಿಂಗ್ ದಿ ಮೆಜರಿಂಗ್ ಡೆಪ್ತ್ ಆಫ್ ಎ ಜಾಬ್. ಮೆಜರಿಂಗ್ ಡೆಪ್ತನ್ನ ಮೆಜರ್ ಮಾಡಲಿಕ್ಕೆ ಏನು ಮಾಡ್ತೀವಿ? ಈ ಡೆಪ್ತ್ ಬಾರ್ನ ನಾವೇನು ಮಾಡ್ತೀವಿ? ಯೂಸ್ ಮಾಡ್ತೀವಿ. ಅರ್ಥ ಆಗ್ತಿದೆಯಲ್ಲ? ಇಟ್ ಈಸ್ ಫಿಕ್ಸ್ಡ್ ಟು ಎ ಮೂವೇಬಲ್ ಜಾ. ಅದು ಮೂವೇಬಲ್ ಜಾಗ ಏನಾಗಿರ್ತದೆ? ಫಿಕ್ಸ್ ಆಗಿರ್ತದೆ. ಆ್ಯಂಡ್ ಸ್ಲೈಡ್ ಇನ್ ಎ ರೆಕ್ಟ್ಯಾಂಗ್ಯುಲರ್ ಗ್ರೂ ಆಫ್ ದಿ ಬೀಮ್.
ಅದು ಏನಾಗಿರ್ತದೆ, ಸ್ಲೈಡ್ ಆಗ್ತದೆ. ರೆಕ್ಟ್ಯಾಂಗ್ಯುಲರ್ ಗ್ರೂನಲ್ಲಿ ಸ್ಲೈಡ್ ಆಗೋದ್ರಿಂದ ಏನಾಗ್ತದೆ, ಬೀಮಿಗೆ ಹಿಂದೆಗಡೆ ಏನು ಮಾಡಿರ್ತಾರೆ, ರೆಕ್ಟ್ಯಾಂಗ್ಯುಲರ್ ಗ್ರೂನ ಮಾಡಿರ್ತಾರೆ. ಆ ರೆಕ್ಟ್ಯಾಂಗ್ಯುಲರ್ ಗ್ರೂ ಒಳಗಡೆ ಏನಾಗ್ತದೆ, ಡೆಪ್ತ್ ಬಾರು ಮೂಮೆಂಟು ಆಗ್ತದೆ. ನೆಕ್ಸ್ಟ್ ಥಂಬ್ ಲಿವರ್. ಈ ಥಂಬ್ ಲಿವರ್ ಈಸ್ ಎ ಸ್ಪ್ರಿಂಗ್ ಲೋಡೆಡ್ ಲಿವರ್. ಅದು ಒಂದು ಸ್ಪ್ರಿಂಗ್ ಲೋಡೆಡ್ ಲಿವರ್ ಆಗಿರ್ತದೆ. ಥಂಬ್ ಲಿವರ್ ಅನ್ನೋದೊಂದು ಸ್ಪ್ರಿಂಗ್ ಲೋಡೆಡ್ ಲಿವರ್ ಆಗಿರ್ತದೆ. ವಿಚ್ ಹೆಲ್ಪ್ಸ್ ಟು ಗೆಟ್ ವರ್ನಿಯರ್ ಸ್ಕೇಲ್ ಇನ್ ಎನಿ ಪೊಸಿಷನ್ ಆಫ್ ದಿ ಬೀಮ್ ಸ್ಕೇಲ್. ಯಾವ ಪೊಸಿಷನಿಗೆ ಬೇಕಾದರೂ ಆ ಪೊಸಿಷನ್ಸ್ಗೆ ನಾವು ವರ್ನಿಯರ್ ಸ್ಕೇಲ್ನ ನಿಲ್ಲಿಸ್ಕೊಳ್ಳೋದಕ್ಕೋಸ್ಕರ ಏನು ಮಾಡಿರ್ತಾರೆ, ಈ ಥಂಬ್ ಲಿವರ್ನ ಸಹಾಯನ ಪಡ್ಕೋತೀವಿ. ಥಂಬ್ ಲಿವರ್ ಸಹಾಯದಿಂದ ನಾವೇನು ಮಾಡ್ತೀವಿ, ವರ್ನಿಯರ್ ಸ್ಕೇಲ್ನ ಎಲ್ಲಿಗೆ ಬೇಕಲ್ಲಿಗೆ ಸೆಟ್ಟಿಂಗ್ ಮಾಡ್ಕೋತೀವಿ, ಅಂದರೆ ಮೂಮೆಂಟ್ ಮಾಡ್ಕೋತೀವಿ. ಬೀಮ್ ಸ್ಕೇಲ್ ಜೊತೆಯಲ್ಲಿ ಮೂಮೆಂಟ್ ಆಗೋದ್ರಿಂದ ಎಲ್ಲಿಗೆ ಬೇಕಲ್ಲಿಗೆ ನಾವು ಸೆಟ್ಟಿಂಗ್ ಮಾಡಿಕೊಂಡು ರೀಡಿಂಗ್ ತೊಗೊಳಕ್ಕೆ ಅನುಕೂಲ ಆಗ್ತದೆ. ಮೇನ್ ಸ್ಕೇಲ್. ದಿ ಮೇನ್ ಸ್ಕೇಲ್ ಗ್ರ್ಯಾಜುಯೇಷನ್ಸ್ ಆರ್ ಮಾರ್ಕ್ಡ್ ಆನ್ ದಿ ಬೀಮ್ ಇನ್ ಎ ಬೋತ್ ಸಿಸ್ಟಮ್. ಮೇನ್ ಸ್ಕೇಲ್ ಡಿವಿಷನ್ ಏನು ಮಾಡ್ತಾರೆ ಅಂತಂದರೆ, ಈ ಮೇನ್ ಸ್ಕೇಲ್ ಗ್ರ್ಯಾಜುಯೇಷನ್ಸ್ನ ಬ್ರಿಟಿಷ್ ಸಿಸ್ಟಮಲ್ಲಿ ಮತ್ತು ಮೆಟ್ರಿಕ್ ಸಿಸ್ಟಮಲ್ಲಿ ಎರಡೂ ರೀತಿ ಸಿಸ್ಟಮಲ್ಲಿ ಏನು ಮಾಡಿರ್ತಾರೆ, ಗ್ರ್ಯಾಜುಯೇಷನ್ಸ್ನ ಮೇಲೆ ಬೀಮ್ ಮೇಲೆ ಮಾರ್ಕಿಂಗು ಮಾಡಿರ್ತಾರೆ. ಎವ್ರಿ 10th ಗ್ರ್ಯಾಜುಯೇಷನ್ಸ್ ಇಸ್ ನಂಬರ್ಡ್ 1, 2, 3, 4. ಈ ಮೆಟ್ರಿಕ್ ಸಿಸ್ಟಮಲ್ಲಿ ಗ್ರ್ಯಾಜುಯೇಷನ್ಸ್ನ ಮಾರ್ಕ್ ಮಾಡಿರೋ ಮುಖಾಂತರ 10 ನಂಬರ್ಗೆ ಎವ್ರಿ 10ನೇ ನಂಬರ್ಗೆ ಎಲ್ಲಾದರೂ 1, 2, 3, 4 ಅಂತ ಮಾರ್ಕ್ ಮಾಡಿರ್ತಾರೆ. 10 ಡಿವಿಷನ್ ಆದ ತಕ್ಷಣ 1, ನೆಕ್ಸ್ಟ್ 10 ಡಿವಿಷನ್ ಆದ ತಕ್ಷಣ 2, ಆ ಥರ ಏನು ಮಾಡಿರ್ತಾರೆ, ಮೆನ್ಷನ್ ಮಾಡಿರ್ತಾರೆ. ಫುಲ್ ಲೆಂತ್ ಆಫ್ ಎ ಸ್ಕೇಲ್. ಅಲ್ಲಿ ಸ್ಕೇಲ್ ಎಷ್ಟು ಲೆಂತ್ವರೆಗೂ ಇರ್ತದೋ ಅಷ್ಟು ಲೆಂತ್ ಕೂಡ ಮೆನ್ಷನ್ನು ಮಾಡಿರ್ತಾರೆ. ದಿ ಮೇನ್ ಸ್ಕೇಲ್ ಡಿವಿಷನ್ಸ್ ವ್ಯಾಲ್ಯೂ ಈಸ್ 1 mm. 1 mm. ಈ ಮೇನ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂ ಎಷ್ಟಿದೆ ಅಂತಂದರೆ 1 mm ಇರ್ತದೆ. ಮೇನ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂ ಎಷ್ಟಿದೆ ಅಂದರೆ 1 mm ಇರ್ತದೆ. ಅರ್ಥ ಆಗ್ತಿದೆಯಾ? ಓಕೆ. ವರ್ನಿಯರ್ ಸ್ಕೇಲ್ ಆರ್ ಫಿಕ್ಸ್ಡ್ ಅನೇ ಮೂವೇಬಲ್ ಜಾ. ವರ್ನಿಯರ್ ಸ್ಕೇಲ್ ಎಲ್ಲಿ ಫಿಕ್ಸ್ ಆಗಿರ್ತದೆ ಅಂದರೆ ಮೂವೇಬಲ್ ಜಾ ಮೇಲೆ ಫಿಕ್ಸ್ ಆಗಿರ್ತದೆ. ಇನ್ ಬೋತ್ ಬ್ರಿಟಿಷ್ ಆ್ಯಂಡ್ ಮೆಟ್ರಿಕ್ ಸಿಸ್ಟಮ್. ಇದು ಕೂಡ ಮೆಟ್ರಿಕ್ ಸಿಸ್ಟಮ್ ಮತ್ತು ಬ್ರಿಟಿಷ್ ಸಿಸ್ಟಮಲ್ಲಿ ಮಾರ್ಕಿಂಗು ಆಗಿರ್ತದೆ. ದಿ ಮೆಟ್ರಿಕ್ ಸಿಸ್ಟಮ್ ವರ್ನಿಯರ್ ಸ್ಕೇಲ್ ಹ್ಯಾವಿಂಗ್ 50 ಗ್ರ್ಯಾಜುಯೇಷನ್ಸ್. ಈ ವರ್ನಿಯರ್ ಸ್ಕೇಲಲ್ಲಿ ಎಷ್ಟು ಗ್ರ್ಯಾಜುಯೇಷನ್ಸ್ ಇರ್ತದೆ ಅಂದರೆ 50 ಗ್ರ್ಯಾಜುಯೇಷನ್ಸ್ ಇರ್ತದೆ. ಇಸ್ ಮಾರ್ಕ್ಡ್ ವಿಚ್ ಆಸ್ ಈಕ್ವಲ್ ಟು ದಿ 49 ಮೇನ್ ಸ್ಕೇಲ್ ಡಿವಿಷನ್. ಈ 50 ವರ್ನಿಯರ್ ಸ್ಕೇಲ್ ಡಿವಿಷನ್ ಬಂದು 49 ಮೇನ್ ಸ್ಕೇಲ್ ಡಿವಿಷನ್ಗೆ ಕೋಇನ್ಸೈಡ್ ಆಗಿರ್ತದೆ. ಎಷ್ಟಾಗಿರ್ತದೆ? ವರ್ನಿಯರ್ ಸ್ಕೇಲು 50 ಗ್ರ್ಯಾಜುಯೇಷನ್ಸ್ ಇರ್ತದೆ, ಮೇನ್ ಸ್ಕೇಲು 49 ಗ್ರ್ಯಾಜುಯೇಷನ್ಸ್ ಇರ್ತದೆ. ಎರಡೂ ಕೂಡ ಮ್ಯಾಚ್ ಆಗಿರ್ತದೆ. ನೆಕ್ಸ್ಟು ಲಾಕಿಂಗ್ ಸ್ಕ್ರೂ. ದಿ 2 ಲಾಕಿಂಗ್ ಸ್ಕ್ರೂಸ್, 2 ಲಾಕಿಂಗ್ ಸ್ಕ್ರೂ ಇದಕ್ಕೆ ಅಡಾಪ್ಟ್ ಆಗಿರ್ತದೆ. ಪ್ರೊವೈಡೆಡ್ ಮೂವೇಬಲ್ ಜಾ ಇಸ್ ಒನ್ ಆಫ್ ಯೂಸ್ಡ್ ಫಾರ್ ಲಾಕಿಂಗ್ ವರ್ನಿಯರ್ ಸ್ಕೇಲ್ ಟು ಡಿಸೈರ್ಡ್ ಪೊಸಿಷನ್. ಯಾವ ಪೊಸಿಷನ್ಗೆ ಬೇಕೋ ಆ ಪೊಸಿಷನ್ಗೆ ಇಟ್ಕೊಳ್ಳೋಕ್ಕೆ ಒಂದು ಲಾಕಿಂಗ್ ಸ್ಕ್ರೂನ ಮಾಡಿರ್ತಾರೆ. ಅನದರ್ ಸ್ಕ್ರೂ ಈಸ್ ಯೂಸ್ಡ್ ಫಾರ್ ಎ ಸೆಟ್ಟಿಂಗ್ ಆಫ್ ರೀಡ್ ಮಾಡಬೇಕಾದ್ರೆ ನಾವೇನು ಮಾಡ್ತೀವಿ, ಟೈಟಾಗಿ ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವೇನೋ ಒಂದು ಜಾಬ್ನ ಅಥವಾ ಯಾವುದೋ ಒಂದು ಸ್ಕ್ವೇರ್ ಪೀಸಸ್ನ ನಾವು ಮಾಡ್ತಾಯಿದ್ದೀವಿ ಅಂತ ಅಂದಾಗ, ರೀಡಿಂಗ್ ತೊಗೋತಾ ಇದ್ದೀವಿ ಅಂದಾಗ ಟೈಟಾಗಿ ಕುತ್ಕೊಳ್ಳಿ, ಪರ್ಫೆಕ್ಟ್ ರೀಡಿಂಗ್ ಬರಲಿ, ಅಕ್ಯುರೇಟ್ ರೀಡಿಂಗ್ ಬರಲಿ ಅನ್ನೋವಾಗ ನಾವೇನು ಮಾಡ್ತೀವಿ, 2 ಲಾಕಿಂಗ್ ಸ್ಕ್ರೂಸ್ನ ಯೂಸ್ ಮಾಡ್ತೀವಿ. ಒಂದು ಸೆಟ್ಟಿಂಗ್ ಮಾಡ್ಕೊಳ್ಳಿಕ್ಕೆ, ಇನ್ನೊಂದು ಬಂದು ರೀಡಿಂಗ್ ತೊಗೊಳ್ಳಿಕ್ಕೆ. ನೆಕ್ಸ್ಟು ಸೈಜಸ್. ಯಾವ್ಯಾವ ಸೈಜಲ್ಲಿ ನೀವು ವರ್ನಿಯರ್ ಕ್ಯಾಲಿಪರ್ನ ಕಾಣ್ಬೋದು ಅಂತಂದರೆ, ವರ್ನಿಯರ್ ಕ್ಯಾಲಿಪರ್ಸ್ ಇಸ್ ಅವೈಲೇಬಲ್ ಇನ್ ಡಿಫ್ರೆಂಟ್ ಸೈಜಸ್. ಯಾವ್ಯಾವ ಡಿಫ್ರೆಂಟ್ ಸೈಜಸ್ ಇದೆ ಅಂದರೆ 150 mm, 200 mm, 300 mm, 900 mm ಆ್ಯಂಡ್ 1200 mm. ಇಷ್ಟು ರೀತಿಯಲ್ಲಿ ನೀವು ವರ್ನಿಯರ್ ಕ್ಯಾಲಿಪರ್ನ ನೀವು ಸೈಜಸ್ನ ತೊಗೊಳ್ಬೋದು. 150 mm ಅಂದರೆ 150 mm ಒಳಗಡೆ ಇರ್ತಕ್ಕಂಥ ಕಾಂಪೊನೆಂಟ್ ಯಾವುದೇ ನೀವು ಚೆಕ್ ಮಾಡಲಿಕ್ಕೆ 150 mm ವರ್ನಿಯರ್ ಕ್ಯಾಲಿಪರ್ನ ಯೂಸ್ ಮಾಡ್ಬೋದು. ಎಬೋವ್ 150 ಆದರೆ 200, 250 ಇದ್ದರೆ 300, 500 ಇದ್ದರೆ 900 mm, 900 ಎಬೋವ್ ಇದ್ದರೆ 1200 mm ವರ್ನಿಯರ್ ಕ್ಯಾಲಿಪರ್ನ ನೋಡ್ಬೋದು. ಅಪ್ ಟು ಎನ್ ಅಕ್ಯುರೇಸಿ ಆಫ್ 0.02 mm. ಮೆಸರ್ಮೆಂಟ್ಸ್ ಯಾವ್ದು ಬೇಕಾದರೂ, ಯಾವ ಸೈಜ್ ಮೆಸರ್ಮೆಂಟ್ಸ್ ಬೇಕಾದರೂ ನೀವು ತಗೊಳ್ಬೋದು. ಪ್ರಿನ್ಸಿಪಲ್ಸ್ ಆಫ್ ವರ್ನಿಯರ್ ಕ್ಯಾಲಿಪರ್. ಯಾವ ಬೇಸಿಸ್ ಮೇಲೆ ನೀವು ಈ ವರ್ನಿಯರ್ ಕ್ಯಾಲಿಪರ್ ಅಂದರೆ ಯಾವ ಪ್ರಿನ್ಸಿಪಲ್ ಅಡಿಯಲ್ಲಿ ನೀವು ಈ ವರ್ನಿಯರ್ ಕ್ಯಾಲಿಪರ್ನ ನೋಡ್ತೀರಿ ಅಂದರೆ, ದಿ ಪ್ರಿನ್ಸಿಪಲ್ಸ್ ಆಫ್ ಬೇಸ್ಡ್ ಆನ್ ದಿಸ್ ಡಿಫ್ರೆನ್ಸ್ ಆಫ್ 2 ಸ್ಕೇಲ್ಸ್. 2 ಸ್ಕೇಲ್ ಅಂದರೆ ಒಂದು ವರ್ನಿಯರ್ ಸ್ಕೇಲ್, ಒಂದು ಮೇನ್ ಸ್ಕೇಲು. 2 ಸ್ಕೇಲ್ಸ್ ಡಿಫ್ರೆನ್ಸಸ್ಲಿ ನಾವೇನು ಮಾಡ್ತೀವಿ, ಈ ಪ್ರಿನ್ಸಿಪಲ್ಸ್ನ ಅಡಾಪ್ಟ್ ಮಾಡಿರ್ತೀವಿ. ಸ್ಲೈಡಿಂಗ್ ಅದರ್ ಏನಾಗಿರ್ತದೆ, ಸ್ಲೈಡಿಂಗ್ ಸಿಸ್ಟಮಲ್ಲಿ ಅಂದರೆ ಒಂದು ಮೇನ್ ಸ್ಕೇಲ್ ಮತ್ತು ವರ್ನಿಯರ್ ಸ್ಕೇಲ್ ಎರಡೂ ಏನಾಗುತ್ತೆ, ಸ್ಲೈಡಿಂಗ್ ಸಿಸ್ಟಮಲ್ಲಿ ಏನಾಗಿರ್ತದೆ, ಈ ಪ್ರಿನ್ಸಿಪಲ್ಸು ವರ್ಕ್ ಆಗ್ತದೆ ವರ್ನಿಯರ್ ಕ್ಯಾಲಿಪರು. ನೆಕ್ಸ್ಟ್ ವರ್ನಿಯರ್ ಸ್ಕೇಲ್ ಅಂದರೆ ಏನು? ಸ್ಕೇಲ್ ಅಂದರೆ ನಿಮಗೆಲ್ಲ ಡೌಟ್ ಇರ್ಬೋದು. ವರ್ನಿಯರ್ ಸ್ಕೇಲ್ ಇಸ್ ಎ ಸ್ಮಾಲ್ ಮೂವೇಬಲ್ ಸ್ಕೇಲ್. ಅದು ಒಂದು ಚಿಕ್ಕದಾಗಿರ್ತದೆ, ಮೂವ್ ಆಗ್ತಾ ಇರ್ತದೆ. ಸ್ಕೇಲ್ ಏನಾಗ್ತದೆ, ಮೂವ್ ಆಗ್ತಾ ಇರ್ತದೆ. ಪ್ಲೇಸ್ಡ್ ನೆಕ್ಸ್ಟ್ ಟು ದಿ ಮೇನ್ ಸ್ಕೇಲ್. ಅದು ಎಲ್ಲಿ ಪ್ಲೇಸ್ ಆಗ್ತದೆ ಅಂದರೆ ಮೇನ್ ಸ್ಕೇಲ್ ಮೇಲೆ ಪ್ಲೇಸ್ ಆಗ್ತಾ ಹೋಗ್ತದೆ. ಆಫ್ ಎ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್. ಅದು ಒಂದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ಸ್ ಆಗಿರ್ತದೆ. ವರ್ನಿಯರ್ ಸ್ಕೇಲು ಚಿಕ್ಕದಿರ್ತದೆ, ಅದು ಮೇನ್ ಸ್ಕೇಲ್ ಮೇಲೆ ಮೂಮೆಂಟು ಆಗ್ತಾ ಇರ್ತದೆ. ಇಟ್ ಈಸ್ ನೇಮ್ಡ್ ಆಫ್ಟರ್ ಈಸ್ ಇನ್ವೆಂಟರ್. ಈ ಇನ್ವೆಂಟರ್ ಹೆಸರು ಏನು ಅಂತಂದರೆ
ಈ ವರ್ನಿಯರ್ ಕ್ಯಾಲಿಪರ್ ಮಾಡಿರ್ತಕ್ಕಂಥ ಇನ್ವೆಂಟ್ರಿ ಹೆಸರೇನು ಅಂತಂದರೆ ಪೆರಿ ವೆರ್ನಿಯರ್. 1580ರಿಂದ 1637ರವರೆಗೆ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಆಗಿರ್ತಾರೆ. ಅವ್ರ ಹೆಸರು ಪೆರಿ ವೆರ್ನಿಯರ್ ಅಂತ. ಅವ್ರ ಹೆಸರನ್ನು ಏನು ಮಾಡಿರ್ತಾರೆ, ವರ್ನಿಯರ್ ಅವ್ರ ಕ್ಯಾಲಿಪರ್ ಮಾಡುವಾಗ ಅವ್ರ ಹೆಸರನ್ನು ಏನು ಮಾಡಿರ್ತಾರೆ ಅದ್ರ ಜೊತೆಯಲ್ಲಿ ಹಾಕಿರ್ತಾರೆ. ಆವಾಗ ಏನಾಗ್ತದೆ, ವರ್ನಿಯರ್ ಕ್ಯಾಲಿಪರ್ ಅಂತ ಹೆಸರು ಬರ್ತದೆ. ಇಟ್ ಅಲೋಸ್ ಟು ಅಸ್ ಮೇಕ್ ಮೆಜರ್ಮೆಂಟ್ಸ್ ಟು ಎನ್ ಪ್ರಿಸಿಷನ್ ಆಫ್ ಸ್ಮಾಲ್ ಫ್ರ್ಯಾಕ್ಷನ್ ಆಫ್ ದಿ ಸ್ಮಾಲೆಸ್ಟ್ ಡಿವಿಷನ್ಸ್ ಆನ್ ದಿ ಮೇನ್ ಸ್ಕೇಲ್ ಆಫ್ ದಿ ಇನ್ಸ್ಟ್ರೂಮೆಂಟ್ಸ್. ಆ ಇನ್ಸ್ಟ್ರೂಮೆಂಟ್ಸ್ ಏನಾಗ್ತದೆ, ಸ್ಮಾಲೆಸ್ಟ್ ಮೆಜರ್ಮೆಂಟ್ಸ್ನ ತಗೊಳ್ಳಿಕ್ಕೆ ಅಂದರೆ 0.02 mm ಅಕ್ಯುರೆಸಿಯಷ್ಟು ನಾವು ಏನು ಮಾಡ್ತೀವಿ, ಅಕ್ಯುರೇಟ್ ಮೆಜರ್ಮೆಂಟ್ಸ್ ತೊಗೊಳ್ಳಿಕ್ಕೋಸ್ಕರ ಈ ಸ್ಕೇಲನ್ನು ಅವ್ರು ಏನು ಮಾಡಿರ್ತಾರೆ, ಇಂಟ್ರಡ್ಯೂಸ್ ಮಾಡಿರ್ತಾರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಲ್ಲ, ಅರ್ಥ ಆಗ್ತಾ ಇದೆಯಾ? ವರ್ನಿಯರ್ ಕ್ಯಾಲಿಪರ್ ಅಂದ್ರೇನು, ವರ್ನಿಯರ್ ಕ್ಯಾಲಿಪರ್ ಪಾರ್ಟ್ಸ್ಗಳೇನು, ಅದರ ಉದ್ದೇಶ ಏನು, ಅದು ಏನಕ್ಕೆ ಮಾಡಿರ್ತಾರೆ ಅಂತ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಏನಾದರೂ ಡೌಟ್ ಇದೆ? ಲೀಸ್ಟ್ ಕೌಂಟ್ ಅಂದರೆ ಏನು? ಇಫ್ ಎನಿ ಇನ್ಸ್ಟ್ರೂಮೆಂಟ್ಸ್ ಟೇಕನ್ ಬೈ ದಿ ಸ್ಮಾಲೆಸ್ಟ್ ಮೆಜರ್ಮೆಂಟ್ಸ್, ಯಾವುದೇ ಇನ್ಸ್ಟ್ರೂಮೆಂಟ್ಸ್ ಆಗಿರ್ಬೋದು, ಅದು ತಗೊಳ್ತಕ್ಕಂಥ ಅತಿ ಕಡಿಮೆ ವ್ಯಾಲ್ಯೂನ ನಾವೇನಂತ ಕರಿತೀವಿ, ಅದರನ್ನು ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಎಷ್ಟು ಲೀಸ್ಟ್ ಕೌಂಟ್ ಇರ್ತದೆ ನೋಡ್ತಾ ಇದ್ದಾರೆ ಇಲ್ಲಿ ಗ್ರ್ಯಾಜುಯೇಷನ್ ಸ್ಕೇಲಲ್ಲಿ ಕಾಣಿಸ್ತಾ ಇದೆ ನಿಮಗೆ. 9/10 ಸಿಸ್ಟಮ್ ಅಂತ ಇದೆ. ಅಂದರೆ 10 ಮೇಲ್ಗಡೆ ಇರ್ತಕ್ಕಂಥದ್ದು 9 ಇರ್ತದೆ, ಕೆಳಗಡೆ ಇರ್ತಕ್ಕಂಥದ್ದು 10 ಇರ್ತದೆ. ಕಾಣಿಸ್ತಿದೆಯಾ? ಮೇನ್ ಸ್ಕೇಲ್ ಮತ್ತು ವರ್ನಿಯರ್ ಸ್ಕೇಲ್ ಕಾಣಿಸ್ತಾ ಇದೆ. ರೀಡಿಂಗ್ ನೋಡ್ತಾ ಇದ್ದೀರಲ್ಲ, 9/10 ಸಿಸ್ಟಮಲ್ಲಿ ಕಾಣಿಸ್ತಾ ಇದೆಯಾ? ನೋಡ್ತಾ ಇದ್ದೀರಲ್ಲ, 9/10. ಮೇನ್ ಸ್ಕೇಲ್ ವ್ಯಾಲ್ಯೂ 1 mm ಇರ್ತದೆ, ವರ್ನಿಯರ್ ಸ್ಕೇಲ್ ವ್ಯಾಲ್ಯೂ ಬಂದು 9/10 ಇರ್ತದೆ. ಕಾಣಿಸ್ತಿದೆಯಾ? ವರ್ನಿಯರ್ ಸ್ಕೇಲ್ ಲೆಂತು 9 mm ಇನ್ 10 ಪೀಸಸ್. 9 mm ಅಲ್ಲಿ ನಾವೇನು ಮಾಡಿರ್ತೀವಿ, 10 ಪೀಸಸ್ನ ಮಾಡಿರ್ತೀವಿ. ಕಾಣಿಸ್ತಾ ಇದೆಯಾ? ನೋಡ್ತಾ ಇದ್ದೀರಲ್ಲ ಎಲ್ಲರೂ? ಓಕೆ, ನೆಕ್ಸ್ಟ್ ಅರ್ಥ ಆಗಿದೆ ಅನ್ಕೋತೀನಿ. ಅರ್ಥ ಆಗ್ತಾ ಇದೆಯಾ? ಓಕೆ, ರೀಡಿಂಗು ಎಲ್ಲಿಗೆ ಕೋಯಿನ್ಸೈಡ್ ಆಗಿರ್ತದೆ ನೋಡ್ತಾ ಇದ್ದೀರಾ? ಎಲ್ಲಿ ಕೋಯಿನ್ಸೈಡ್ ಆಗ್ತಾ ಇದೆ ಅಂತ ರೀಡಿಂಗ್ ಕಾಣಿಸ್ತಾ ಇದೆ ಎಲ್ರಿಗೂ? ಎಷ್ಟು ಮೂಮೆಂಟ್ ಆದರೆ ಅದು ಕೋಯಿನ್ಸೈಡ್ ಆಗ್ತದೆ ನೋಡಿದ್ರಾ? ಯಾವ ಥರ ಮೂಮೆಂಟ್ ಆಗ್ತಾಯಿದೆ ಸ್ಕೇಲ್ ಅಂದ್ಬಿಟ್ಟು ನಮ್ಮ ರೀಡಿಂಗು ಎಲ್ಲಿ ಬಂದು ನಿಲ್ತದೋ ಆ ಪಾಯಿಂಟ್ಸನ್ನು ನಾವೇನಂತ ಕರಿತೀವಿ, ಮ್ಯಾಮಿನಿಯಲ್ ಪಾಯಿಂಟ್ಸ್ ಅಂತ ಕರಿತೀವಿ. ಒಂದು ರೆಡ್ ಮಾರ್ಕ್ ಕಾಣಿಸ್ತಾ ಇದೆಯಾ? ಎಷ್ಟಕ್ಕೆ ಮೂಮೆಂಟ್ ಆಗ್ತಿದೆ ಅಂದ್ಬಿಟ್ಟು, ಮೇಲುಗಡೆದು 9 ಇರ್ತದೆ, ಕೆಳಗಡೆದು 10 ಡಿವಿಷನ್ನು ಇರ್ತದೆ. ನೆಕ್ಸ್ಟ್ 49/50 ಸಿಸ್ಟಮ್ ಅಂತಂದರೆ 49 ಮೇನ್ ಸ್ಕೇಲ್ ಡಿವಿಷನ್ ಇರ್ತದೆ, 50 ವರ್ನಿಯರ್ ಸ್ಕೇಲ್ ಡಿವಿಷನ್ ಇರ್ತದೆ. ಎರಡೂ ಕೋಯಿನ್ಸೈಡ್ ಆಗಿರ್ತದೆ. ಕಾಣಿಸ್ತಾ ಇದೆಯಾ? ರೀಡಿಂಗ್ ಅರ್ಥ ಆಗ್ತಾ ಇದೆ ಅನ್ಕೋತೀನಲ್ಲ? ಓಕೆ, ನೆಕ್ಸ್ಟ್ 1 VSD = 49/50 ಅಂದರೆ ಲೀಸ್ಟ್ ಕೌಂಟನ್ನು ಹೇಗೆ ಕಂಡುಹಿಡ್ತೀವಿ? 49 ಮೇನ್ ಸ್ಕೇಲ್ ಡಿವಿಷನ್ನ 49 mm ಅಂತ ನಾವು ಕನ್ಸಿಡರ್ ಮಾಡ್ಬೋದಲ್ವಾ? ಎಸ್, 49 ಮೇನ್ ಸ್ಕೇಲ್ ಡಿವಿಷನ್ ಆರ್ ಡಿವೈಡೆಡ್ ಇಂಟು 50 ವರ್ನಿಯರ್ ಸ್ಕೇಲ್ ಡಿವಿಷನ್. 49 ಮೇನ್ ಸ್ಕೇಲ್ ಡಿವಿಷನ್ನ ನಾವೇನು ಮಾಡ್ತೀವಿ, 50 ವರ್ನಿಯರ್ ಸ್ಕೇಲ್ ಡಿವಿಷನ್ಗೆ ಮ್ಯಾಚ್ ಆಗಿರ್ತದೆ ಅಂತ ಮೊದಲೇ ಹೇಳಿದ್ದೀನಿ. ಅದೇ ರೀತಿ ಮ್ಯಾಚ್ ಆಗಿರ್ತದೆ. ದಿ 2 ಸ್ಕೇಲ್ಸ್ ಆರ್ ಡಿಫರೆನ್ಸಸ್ ಅಂದರೆ 1 MSD - 1 VSD ಅಂದರೆ 1 ಮೇನ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂ ಮೈನಸ್ 1 ವರ್ನಿಯರ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂನ ನಾವೇನು ಮಾಡ್ತೀವಿ, ಲೀಸ್ಟ್ ಕೌಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. 1 ಮೇನ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂ ಎಷ್ಟು ಅಂದರೆ 1 mm ಅಲ್ವಾ? 1 ವರ್ನಿಯರ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಅದನ್ನು ನಾವೇನು ಮಾಡ್ತೀವಿ, 49/50 ಅಂತ ಕನ್ಸಿಡರ್ ಮಾಡ್ತೀವಿ. 49/50 ಮೈನಸ್ ಮಾಡಿದಾಗ ಏನಾಗುತ್ತೆ, ಡಿವೈಡೆಡ್ ಬೈ ಮಾಡಿದಾಗ 0.98 ಬರ್ತದೆ. 1 mm ಮೈನಸ್ 0.98 mm ಮೈನಸ್ ಮಾಡಿದಾಗ ಏನಾಗ್ತದೆ, ಲೀಸ್ಟ್ ಕೌಂಟು ಬರ್ತದೆ. ಎಷ್ಟು ಲೀಸ್ಟ್ ಕೌಂಟು? 0.02 mm. ಅರ್ಥ ಆಗ್ತಿದೆಯಲ್ಲ? ಎಕ್ಸಾಮ್ಸಲ್ಲೆಲ್ಲ ಕೇಳ್ತಾರೆ, ಹೌ ಕೆನ್ ಯು ಫೈಂಡ್ ದ ಲೀಸ್ಟ್ ಕೌಂಟ್ ಆಫ್ ವರ್ನಿಯರ್ ಕ್ಯಾಲಿಪರ್? ಹೇಗೆ ಕಂಡುಹಿಡ್ತೀರಿ ವರ್ನಿಯರ್ ಕ್ಯಾಲಿಪರ್ ಲೀಸ್ಟ್ ಕೌಂಟನ್ನು ಅಂತ ಕೇಳಿದಾಗ ನೀವೇನು ಮಾಡಬೇಕು, ಮೇನ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂನ ಮತ್ತು ವರ್ನಿಯರ್ ಸ್ಕೇಲ್ ಡಿವಿಷನ್ ವ್ಯಾಲ್ಯೂ ಡಿಫ್ರೆನ್ಸಸ್ನ ನೀವು ಕಂಡುಹಿಡಿದು ಇದನ್ನು ನೀವು ಹೇಳಬೇಕಾಗ್ತದೆ. ಎನಿ ಡೌಟ್ಸ್? ಅರ್ಥ ಆಗ್ತಿದೆಯಾ? ಅರ್ಥ ಆಗಿದೆಯಾ? ಓಕೆ, ಥ್ಯಾಂಕ್ ಯು. ಮೇನ್ ಸ್ಕೇಲ್ ಪಾರ್ಟ್ಸ್ಗಳ ಅರ್ಥ ಆಗ್ತಿದೆಯಲ್ಲ? ಮೇನ್ ಸ್ಕೇಲ್ ಪಾರ್ಟ್ಸ್ ವರ್ನಿಯರ್ ಸ್ಕೇಲು ಮತ್ತು ಮೇನ್ ಸ್ಕೇಲ್ದು ಏನೇನಿದೆ ಅಂತ ನಿಮ್ಗೆ ರೀಡಿಂಗ್ ಅರ್ಥ ಆಗಿದೆಯಲ್ಲ? ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ಅರ್ಥ ಆಗಿದೆಯಾ? ರಿಪೀಟ್ ಮಾಡಬೇಕಾ? ಓಕೆ, ಏನು ಮೂವೇಬಲ್ ಜಾ, ಫಿಕ್ಸ್ಡ್ ಜಾ, ವರ್ನಿಯರ್ ಸ್ಕೇಲ್ ಮತ್ತು ಸ್ಕ್ರೂ ಕ್ಲ್ಯಾಂಪ್ ಅಂದರೆ ಏನು ಹೇಳಿ? ಲಾಕಿಂಗ್ ಸ್ಕ್ರೂಸ್. ನೆಕ್ಸ್ಟ್ ಡೆಪ್ತ್ ಬಾರು. ನಿಮಗೆಲ್ಲ ಗೊತ್ತಾಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ಸ್ ಬರ್ಕೊಳ್ಳಿ. ಅರ್ಥ ಆಗಿದೆಯಲ್ಲ? ಅಸೈನ್ಮೆಂಟ್ಸ್ ಬರ್ಕೊಳ್ಳಿ.
ಡ್ರಾ ಎ ನೀಟ್ ಸ್ಕೆಚ್ ಆಫ್ ವರ್ನಿಯರ್ ಕ್ಯಾಲಿಪರ್ ಆ್ಯಂಡ್ ಲೇಬಲ್ ಇಟ್ಸ್ ಪಾರ್ಟ್ಸ್. ಬರ್ಕೋತಾ ಇದ್ದೀರಾ? ಡ್ರಾ ಎ ನೀಟ್ ಸ್ಕೆಚ್ ಆಫ್ ವರ್ನಿಯರ್ ಕ್ಯಾಲಿಪರ್ ಆ್ಯಂಡ್ ಲೇಬಲ್ ಇಟ್ಸ್ ಪಾರ್ಟ್ಸ್. ಓಕೆ, ಬರ್ಕೊಂಡಿದ್ದೀರಲ್ಲ? ಓಕೆ, ಎನಿ ಡೌಟ್ಸ್? ಏನಾದರೂ ಡೌಟ್ ಇದೆಯಾ? ಓಕೆ, ಥ್ಯಾಂಕ್ ಯು.